ವಿಶ್ವ ಪರಿಸರ ದಿನಾಚರಣೆ. ಒಂದು ಪುಟ್ಟ ಪ್ರಬಂಧ. ಪೀಠಿಕೆ. ಭೂಮಿಯ ಮೇಲಿನ ಪ್ರತಿಯೊಂದು ಜೀವಸಂಕುಲದ ಉಳಿವಿಗೆ ಪರಿಸರವೇ ಆಧಾರ. ಪ್ರಕೃತಿಯ ಮಹತ್ವವನ್ನು ಸಾರಲು ಮತ್ತು ಅದರ ಸಂರಕ್ಷಣೆಯ ಜವಾಬ್ದಾರಿಯನ್ನ ನೆನಪಿಸಲು ಜಗತ್ತಿನಾದ್ಯಂತ ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ಬದಲಾಗಿ ಭೂಮಿ ತಾಯಿಯ ಋಣ ತೀರಿಸುವ ಜಾಗೃತಿಯ ಹೆಜ್ಜೆಯಾಗಿದೆ. ವಿಷಯ ವಿವರಣೆ. ಈ ಪರಿಸರ ದಿನದ ಹಿನ್ನೆಲೆಯನ್ನು ಗಮನಿಸಿದರೆ 1972ರಲ್ಲಿ ವಿಶ್ವಸಂಸ್ಥೆಯು ಸ್ಟಾಕ್ಹೋಮ್ ಸಮ್ಮೇಳನದಲ್ಲಿ ಪರಿಸರ ಸಂರಕ್ಷಣೆಯ ಬದ್ಧತೆಯೊಂದಿಗೆ ಈ ದಿನಾಚರಣೆಯನ್ನು ಜಾರಿಗೆ ತಂದಿತು. ದಿನೇ ದಿನೇ ಹೆಚ್ಚುತ್ತಿರುವ ಜಾಗತಿಕ ತಾಪಮಾನ, ಅರಣ್ಯನಾಶ, ಪ್ಲಾಸ್ಟಿಕ್ ಬಳಕೆ ಮತ್ತು ಮಾಲಿನ್ಯದಿಂದಾಗಿ ಇಂದು ಪ್ರಕೃತಿ ನಲುಗುತ್ತಿದೆ. ಹೀಗಾಗಿ ಪರಿಸರ ನಾಶದ ದುಷ್ಪರಿಣಾಮಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು ಹಾಗೂ ಗಿಡಮರಗಳನ್ನು ಬೆಳೆಸಲು ಪ್ರೇರೇಪಿಸುವುದು ಈ ದಿನದ ಉದ್ದೇಶವಾಗಿದೆ. ಗಾಳಿ, ನೀರು ಮತ್ತು ಮಣ್ಣು ಶುದ್ಧವಾಗಿದ್ದಾಗ ಮಾತ್ರ ಮನುಷ್ಯನ ಆರೋಗ್ಯಕರ ಬದುಕು ಸಾಧ್ಯ ಎಂಬುದನ್ನು ಈ ಆಚರಣೆ ನಮಗೆ ಮರು ನೆನಪಿಸುತ್ತದೆ. ಉಪಸಂಹಾರ. ನಿಸರ್ಗ ನೀಡುತ್ತಿರುವ ಈ ಎಚ್ಚರಿಕೆಯ ಗಂಟೆಯನ್ನ ಅರಿತುಕೊಂಡು ಪ್ರಕೃತಿಯನ್ನ ರಕ್ಷಿಸುವ ಹೊಣೆಗಾರಿಕೆಯನ್ನು ನಾವೆಲ್ಲರೂ ಒಟ್ಟಾಗಿ ಹೊರಬೇಕಿದೆ. ಗಿಡ ನೆಡುವುದು ಹಾಗೂ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಕೇವಲ ಆಚರಣೆಯಾಗದೆ ನಮ್ಮ ದೈನಂದಿನ ಕರ್ತವ್ಯವಾಗಬೇಕು. ವೃಕ್ಷೋ ರಕ್ಷತಿ ರಕ್ಷಿತಃ ಎಂಬ ಮಾತಿನಂತೆ ನಾವು ಪರಿಸರವನ್ನು ಕಾಯ್ದರೆ ಅದು ನಮ್ಮನ್ನು ಕಾಯುತ್ತದೆ. ಬನ್ನಿ, ನಮ್ಮ ಮುಂದಿನ ಪೀಳಿಗೆಗೆ ಉಸಿರಾಡಲು ಯೋಗ್ಯವಾದ ಹಸಿರಾದ ಸುಂದರ ಭೂಮಿಯನ್ನು ಬಳುವಳಿಯಾಗಿ ನೀಡೋಣ. ಅಂದಹಾಗೆ ಈ ಪ್ರಬಂಧ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.